ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ವೆಲ್ಕಮ್ ಬ್ಯಾಕ್. ಇವತ್ತು RCB ಆಡ್ತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟ್ ಇಂಡಿಯನ್ ಟೀಮ್. ವಿಚಾರಕ್ಕೆ ಹೋಗ್ಬಿಡೋಣ. ಆಮೇಲೆ ಇದು ಮೇಯ್ನ್ ಮ್ಯಾಟರು. ಎರಡನ್ನೂ ಹಂಗೆ ಮರ್ಜ್ ಮಾಡ್ತಾ ಇದ್ದೀನಿ. ಇವತ್ತು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ನಡೀತಾ ಇರೋಂಥದ್ದು ನಮ್ಮ RCBಗೆ. ನೆನ್ನೆ ಬೇರೆ ಗೆದ್ಬಿಟ್ಟು ಬರ್ತಾ ಇದ್ದಾರೆ. ಒಂಥರ ಸೀಸಾ ಮ್ಯಾಚಲ್ಲಿ ಗೆದ್ಬಿಟ್ಟು ಬರ್ತಾ ಇದ್ದಾರೆ. ಒಂಥರ ಲಕ್ಕು ಕೂಡ ಫೇವರ್ ಮಾಡಿದೆ ಈ ಸಲ ನಮ್ಮ RCBಗೆ. ಹೆಂಗೆಂಗೆಂಗೋ ಗೆದ್ಬಿಟ್ಟು ಬರ್ತಾ ಇದ್ದಾರೆ ಮ್ಯಾಚ್ನ. ಆ್ಯಕ್ಚುಲ್ 11 ಸಖತ್ತಾಗಿಲ್ಲ ಅಂತಂದ್ರೂ ಕೂಡ, ಕಾಂಬಿನೇಷನ್ ಸರಿಯಾಗಿ ವರ್ಕೌಟ್ ಆಗ್ತಾ ಇಲ್ಲ ಅಂದ್ರೂ ಕೂಡ ಗೆಲ್ತಾ ಇದ್ದಾರೆ. ಹ್ಯಾಟ್ರಿಕ್ ಗೆದ್ಬಿಟ್ಟು ಬರ್ತಾರಂತ RCB ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟ್ ಆಡ್ತಾ ಇದ್ದಾರೆ. 3 ಮ್ಯಾಚ್ನ ಡೆಲ್ಲಿ ಕ್ಯಾಪಿಟಲ್ಸ್ ಆಡಿದ್ರೆ 2 ಮ್ಯಾಚ್ನ ಸೋತಿ 1 ಮ್ಯಾಚ್ನ ಗೆದ್ದಿದ್ದಾರೆ. ಗೆಲುವಿನ ಟ್ರ್ಯಾಕಿಗೆ ಬಂದಿರುವಂಥ ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು ನಮ್ಮ RCBನ ಯಾವ ಥರ ಟ್ರೀಟ್ ಮಾಡ್ತಾರೆ ಅನ್ನೋದು ನೋಡಬೇಕಾಗಿದೆ. DY ಪಾಟೀಲ್ ಸ್ಟೇಡಿಯಂನಲ್ಲಿ, ಅದೇ ಸ್ಟೇಡಿಯಂನಲ್ಲಿ ಆಗ್ತಾ ಇರುವಂಥ ಮ್ಯಾಚು. ಸೊ ನೋಡುವ ಅದೇನಾಗುತ್ತೆ ಕತೆ ಅಂತ. ನನ್ನ ಅನಿಸಿಕೆ ಏನು ಅಂತಂದರೆ, ಲೆನ್ಸಿ ಸ್ಮಿತ್ ಏನಿದ್ದಾರೆ ನಮ್ಮ RCBಲಿ, ಅವ್ರನ್ನ ಕೂರಿಸ್ಬಿಟ್ಟು ಜಾರ್ಜಿಯಾ ವಾಲ್ನ ಹಾಕಂತು ಅಂದರೆ ಬ್ಯಾಟಿಂಗ್ ಸ್ವಲ್ಪ ಬಲಿಷ್ಠ ಮಾಡ್ಕೊಂತಂದರೆ ಚೆನ್ನಾಗಿರುತ್ತೆ, ಬೆಟರ್ ಆಗಿರುತ್ತೆ. ನೋಡಿದ್ರಲ್ವಪ್ಪ ನೆನ್ನೆ ಏನಾಯಿತು ಅಂತ. ಕೊಲ್ಯಾಪ್ಸ್ ಆದ್ವಿ. ಆಮೇಲೆ ರಾಧಾ ಯಾದವ್ ಹೆಂಗೋ ಕೈ ಹಿಡಿದ್ರು. ರಾಧಾ ಯಾದವ್ ಏನೋ ಕೈ ಹಿಡಿದಿಲ್ಲ ಅಂತಂದಿದ್ರೆ, ಅಲ್ಲಿ ರೀಚ್ ಆಗೋಷ್ಟು ಪಾರ್ಟ್ನರ್ಶಿಪ್ ಬಂದಿಲ್ಲ ಅಂತಾನೆ ಖಂಡಿತ ಕೊಲ್ಯಾಪ್ಸ್ ಹೋಗ್ಬಿಡ್ತಿದ್ರು ನಮ್ಮ RCB. ಏನೋ ಒಂದು ಆಗ್ಬಿಟ್ಟು ಚೆನ್ನಾಗಿ ಆಗ್ತಾ ಇದೆ ನಮ್ಮ RCBಗೆ ಅಷ್ಟೇ. ಅದೇ ಲಕ್ ಫ್ಯಾಕ್ಟ್ರೋ ಏನು ಫ್ಯಾಕ್ಟ್ರೋ ಗೊತ್ತಿಲ್ಲ. ಒಟ್ಟಲ್ಲಿ 11 ಸರಿಯಾಗಿಲ್ಲ ಅಂತೂ ಗೊತ್ತಾಗ್ತಾ ಇದೆ ನಮಗೆ. ಕಾಂಬಿನೇಷನ್ ಸರಿಯಾಗಿ ವರ್ಕೌಟ್ ಆಗ್ತಿಲ್ಲ ಅಂತ. ಸೊ ಹೋಪ್ಫುಲಿ ಆ ಚೇಂಜ್ನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. 2 ಓವರ್ ಹಾಕಕ್ಕೆ ಏನಕ್ಕಮ್ಮ 22 ರನ್ ಹೊಡ್ಸ್ಕೊಂತಾರೆ ಲೆನ್ಸಿ ಸ್ಮಿತ್. ಏನಕ್ಕೆ ಇಟ್ಕೊಂಡಿದ್ದೀರಾ ಅವ್ರನ್ನ? ಬ್ಯಾಕಪ್ ಆಗಿ ಇಟ್ಕೊಳ್ಳಿ. ಮೇನ್ ಪ್ಲೇಯರ್ ಆಗಿ ಆಡಿಸ್ತಾ ಇದ್ದಾರೆ 3 ಮ್ಯಾಚ್. ಏನು ಮಾಡಿದ್ದಾರೆ ಅವ್ರು 3 ಮ್ಯಾಚಲ್ಲಿ? ಬೌಲಿಂಗ್ ಕೊಟ್ಟಿದ್ದಾರೆ 3 ಮ್ಯಾಚನ್ನು ಕೂಡ. ಗೊತ್ತಾಗ್ತಿಲ್ಲ ನನಗೆ. ನೋಡೋಣ ಏನಾಗುತ್ತೆ ಅಂತ. ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಒಳ್ಳೆ ಟೀಮ್ನೇ. ನೋಡುವ ಅದೇನಾಗುತ್ತೆ ಕತೆ ಅಂತ. ಸೊ ಇವತ್ತು RCB ಗೆಲ್ಲುತ್ತೆ ಗುರು. ನನ್ನ ಪ್ರಕಾರ ನೋಡ್ತವ್ರೆ ಲಕ್ಕು ಗಿಕ್ಕು ಎಲ್ಲ ನಮ್ಮ RCB ಪರವಾಗಿ ಬರ್ತಾ ಇರೋದು ನೋಡ್ತು ಅಂತಂದರೆ, ಹೆಂಗೆ ಬೇಕೋ ನುಕ್ಕೊಂಡು ಗೆಲ್ತಾ ಇದ್ದಾರೆ. ಸೊ ಹೋಪ್ಫುಲಿ ಈ ಮ್ಯಾಚನ್ನು ಕೂಡ ಹೆಂಗೆ ಬೇಕೋ ನುಕ್ಕೊಂಡು ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವರು ಆಡ್ತಿರೋ ಫ್ಲೋ ನೋಡ್ತು ಅಂದರೆ ಪ್ಲೇಯಿಂಗ್ ಲೆವೆಲ್ನ ಡಿಸ್ಟರ್ಬ್ ಮಾಡೋದೇ ಇಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ. ನೋಡುವ ಅದೇನಾಗುತ್ತೆ ಅಂತ. ಸೊ ಓಕೆ, ಮೇಯ್ನ್ ಮ್ಯಾಟ್ರಿಗೆ ಬಂದ್ಬಿಡೋಣ ಇವಾಗ. ಇಂಡಿಯನ್ ಟೀಮ್ ಮ್ಯಾಟ್ರಿಗೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಇವತ್ತು ಯಾರು ಗೆಲ್ತಾರೆ ಅಂತ. ಡೆಲ್ಲಿ ಕ್ಯಾಪಿಟಲ್ಸ್ ಅಥವಾ RCB ಗೆಲ್ತಾರ ಅಂತ ಸೆಕೆಂಡ್ ಮ್ಯಾಚು. ಇವಾಗ ಆ್ಯಕ್ಚುಲ್ ಮ್ಯಾಟ್ರಿಗೆ ಬರೋಣಪ್ಪ. ರಿಪ್ಲೇಸ್ಮೆಂಟ್ ಆಗಿದೆ. 2 ಬಿಗ್ ರಿಪ್ಲೇಸ್ಮೆಂಟ್ ಆಗಿರೋದು ಇಂಡಿಯನ್ ಟೀಮಲ್ಲಿ. ನ್ಯೂಜಿಲ್ಯಾಂಡ್ ಸೀರೀಸಿಗೆ 3 ಮ್ಯಾಚಿಗೆ ರಿಪ್ಲೇಸ್ ಆಗ್ತಾರೆ. ಶ್ರೇಯಸ್ ಅಯ್ಯರ್ ಅವರು T20ಸ್ಗೆ ವಾಪಸ್ ಆಗಿದ್ದಾರೆ ಗುರು. ಎಷ್ಟು ದಿನ ಆದಮೇಲೆ ವಾಪಸ್ ಆಗ್ತಿರೋದು ಶ್ರೇಯಸ್ ಅಯ್ಯರ್. ಆಲ್ಮೋಸ್ಟ್ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಷ್ಟು ದಿನ ಅಂತ ಇದೆ, ಎಕ್ಸಾಕ್ಟಾಗಿ 775 ದಿನ ಆದ ನಂತರ ಶ್ರೇಯಸ್ ಅಯ್ಯರ್ ಅವರು T20 ಇಂಡಿಯನ್ ಸ್ಕ್ವಾಡಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಗುರು. 2 ವರ್ಷ ಅಂತ ಅನ್ಕೊಳ್ಳಿ. 2 ವರ್ಷ ಆದಮೇಲೆ ಎಂಟ್ರಿ ಕೊಡ್ತಾ ಇರೋಂಥ ಶ್ರೇಯಸ್ ಅಯ್ಯರ್ T20 ಸ್ಕ್ವಾಡಿಗೆ. ಈ ಕಡೆಯಿಂದ ರವಿ ಬಿಷ್ಣೋಯ್ ಕೂಡ 1 ವರ್ಷ ಆದಮೇಲೆ ರಿಪ್ಲೇಸ್ಮೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ವಾಷಿಂಗ್ಟನ್ ಸುಂದರ್ ಅವರ ಜಾಗದಲ್ಲಿ ರಿಪ್ಲೇಸ್ ಮಾಡ್ತಾರೆ T20 ಸ್ಕ್ವಾಡಲ್ಲಿ. ಅಂದರೆ ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಇವರು ರಿಪ್ಲೇಸ್ ಆಗಿಲ್ಲ. ಅದ್ರ ರಿಲೇಟೆಡ್ ಅಫಿಷಿಯಲ್ ಕನ್ಫರ್ಮೇಷನ್ ಇನ್ನೂ ಬಂದಿಲ್ಲ. ಇವರು ಕೂಡ ರವಿ ಬಿಷ್ಣಾಯ್ನ ಒಂಥರ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟು ಕಡೆಗಣನೆ ಮಾಡಲಾಗ್ತಾ ಇತ್ತು. ಸೊ ಇವರು ಕೂಡ ಇವಾಗ ಸ್ಕ್ವಾಡಿಗೆ ಎಂಟ್ರಿ ಕೊಟ್ಟಿದ್ದಾರೆ. 775 ದಿನ ಜೊತೆಗೆ 348 ದಿನ ಇಬ್ಬರದೂ ಕೂಡ. ಸೊ ಇಲ್ಲಿ ಶ್ರೇಯಸ್ ಅಯ್ಯರ್ದು ಮುಖ್ಯವಾಗಿ ನೋಡಬೇಕಾಗತ್ತೆ. ಯಾಕಂದರೆ ಇವ್ರನ್ನ ಎಷ್ಟು ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಡೊಮೆಸ್ಟಿಕ್ ಸರ್ಕ್ಯೂಟಲ್ಲಿ, ಇವ್ರನ್ನ T20 ಸರ್ಕ್ಯೂಟಲ್ಲಿ ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ ಅಂಡರ್ ಎಸ್ಟಿಮೇಟ್ ಮಾಡಲಾಗ್ತಿತ್ತು. ಯಾಕಂದರೆ ಅವರು KKRಗೆ ಟ್ರೋಫಿನ ಗೆಲ್ಸಿದ್ರು, ಜೊತೆಗೆ ಪಂಜಾಬ್ ಕಿಂಗ್ಸ್ಗೆ ಫೈನಲಿಗೆ ತರಿಸಿದ್ರು, ಜೊತೆಗೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗೇ ಇತ್ತು. ಡೊಮೆಸ್ಟಿಕಲ್ಲಿ ಸೈಯದ್ ಮುಷ್ತಾಕ್ ಅಲಿ ಲಾಸ್ಟ್ ಇಯರ್ ಸಖತ್ತಾಗಿನ ಪರ್ಫಾರ್ಮ್ ಮಾಡಿದ್ರು. ಬಟ್ ಆದರೂ ಕೂಡ ಇವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಲಾಗ್ತಾ ಇತ್ತು T20 ಫಾರ್ಮೆಟಲ್ಲಿ. ಜೊತೆಗೆ ಅವ್ರಿಗೆ ಆದಂಥ ಇಂಜುರಿಗಳೇನಿದ್ದಾವೆ, ಸೊ ಅದು ಕೂಡ ಅವ್ರನ್ನ ಒಂದು ಬ್ಯಾಕ್ ಫೂಟಿಗೆ ತಳ್ತಾ ಇತ್ತು. ಸೊ ಶ್ರೇಯಸ್ ಅಯ್ಯರ್ಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ತಿಲಕ್ ವರ್ಮಾ ಇಲ್ಲಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಅವ್ರ ವಿಚಾರ. ಅವರಿಗೆ ಟೆಸ್ಟಿಕ್ಯುಲರ್ ಸರ್ಜರಿ ಅಂತೂ ಆಗಿದೆ. ಅವರು ರಿಕವರ್ ಆಗ್ಬಿಟ್ಟು ಬರ್ತಾರ 3 ಮ್ಯಾಚ್ ಆದಮೇಲೆ, ಅಥವಾ ರಿಕವರ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಾ? ನನ್ನ ಪ್ರಕಾರ ಟೈಮ್ ಹಿಡಿಯುತ್ತೆ ಗುರು. 1 ತಿಂಗಳಾದ್ರೂ ಟೈಮ್ ಹಿಡಿಯುತ್ತೆ. ಸೊ ಅಷ್ಟು ಅಗ್ರೆಸಿವ್ ಆಗೇ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಲ್ಲಿ ಅವ್ರಿಗೆ T20 ವರ್ಲ್ಡ್ ಕಪ್ ಆಡಬೇಕು ಅನ್ನೋ ಆಸೆ ಅಂತೂ ಖಂಡಿತ ಇದ್ದೇ ಇರುತ್ತೆ ತಿಲಕ್ ವರ್ಮಾಗೆ. ಇಂಥ ಆಪರ್ಚುನಿಟಿ ಮಿಸ್ ಮಾಡ್ಕೊಂತು ಅಂದರೆ ಮತ್ತೆ ಸಿಗುತ್ತೋ ಇಲ್ವೋ T20 ವರ್ಲ್ಡ್ ಕಪ್ಪು, ಯಾರಿಗೆ ಗೊತ್ತು ಗುರು. ನೆಕ್ಸ್ಟ್ 2 ವರ್ಷ ಅಷ್ಟರಲ್ಲಿ ಏನೇನಾಗಿರುತ್ತೋ ಕತೆಗಳು ಅಂತ. ಸೊ ಅವ್ರು ಆಡಬೇಕು ಅಂತಲೇ ಇರ್ತಾರೆ. ನೋಡಿ, ಸ್ಕ್ವಾಡಿಗೆ ಸೆಲೆಕ್ಟ್ ಆಗಿರೋಂಥವ್ರು ಇನ್ ಕೇಸ್ ಏನಾದ್ರು ಮಿಸ್ ಔಟ್ ಆದರು ಅಂತಂದರೆ ಇದಕ್ಕಿಂತ ಒಂದು ಅನ್ಫಾರ್ಚುನೇಟ್ ಥಿಂಗ್ ಇನ್ನೂ ಒಂದು ಇರೋದಿಲ್ಲ. ಶ್ರೇಯಸ್ ಅಯ್ಯರ್ ಮುಂದೆ ನೋಡ್ತಾ ಇರ್ತಾರೆ, ನಾನು T20 ವರ್ಲ್ಡ್ ಕಪ್ ಆಡಬೇಕಪ್ಪ ಅಂತ. ಇನ್ ಕೇಸ್ ಏನಾದರೂ ಈ 3 ಮ್ಯಾಚಲ್ಲಿ ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತು ಅಂತ ಅಂದರೆ, 3 ಮ್ಯಾಚಲ್ಲಿ ರನ್ಸ್ಗಳು ಸಖತ್ತಾಗಿ ಬಂತು ಇವ್ರ ಬ್ಯಾಟಿಂದ ಅಂತ ಅಂದರೆ, ಅದೇ ನಂಬರ್ 3 ಅಥವಾ ನಂಬರ್ 4 ಆಡುವಂಥ ಸಾಧ್ಯತೆ ಇರುತ್ತೆ ಶ್ರೇಯಸ್ ಅಯ್ಯರು. ಬಂತು ಅಂತ ಅಂದರೆ ತಿಲಕ್ ವರ್ಮಾ ಅವರ ಸ್ಲಾಟು ಸ್ವಲ್ಪ ಅಲ್ಲಾಡತ್ರ ಇರುತ್ತೆ. 3 ಮ್ಯಾಚ್ ಕನ್ಸಿಸ್ಟೆಂಟಾಗಿ ರನ್ಸ್ ಬಂತು ಅಂದರೆ ತಿಲಕ್ ವರ್ಮಾಗೆ, ಇರಪ್ಪ ನೀನು ಸ್ವಲ್ಪ ರೆಸ್ಟ್ ತಗೊಳಪ್ಪ, ನೀನೇನು ಅಗ್ರೆಸಿವ್ ಆಗಿ ಇಲ್ಲಿ ಬರೋವಂಥ ಅಗತ್ಯತೆ ಇಲ್ಲ ಅಂತ ಹೇಳ್ತಾರೆ ಅಂತ ಕಾಣಿಸುತ್ತೆ BCCI. ಬಟ್ ಇವ್ರು 3 ಮ್ಯಾಚ್ ಕನ್ಸಿಸ್ಟೆಂಟಾಗಿ ರನ್ಸ್ ಹೊಡಿಬೇಕು ಅಷ್ಟೇ. ತಿಲಕ್ ವರ್ಮಾನ ಓವರ್ಟೇಕ್ ಮಾಡಬೇಕು ಅಷ್ಟೇ ಇಲ್ಲಿ. ಬಟ್ ತಿಲಕ್ ವರ್ಮಾ ಏನಾದ್ರು ರೂಲ್ ಔಟ್ ಆಯ್ತು ಅದು ಖಂಡಿತ ಒಂದು ಬಿಗ್ಗೆಸ್ಟ್ ಲಾಸ್ ಅಂತೂ ಆಗುತ್ತೆ. ಯಾಕಂದರೆ ಅಷ್ಟು ನಂಬರ್ ಆಫ್ ರನ್ಸು T20 ಸರ್ಕ್ಯೂಟಲ್ಲಿ ಇಂಡಿಯಾಗೆ ರೀಸೆಂಟ್ ಇಯರ್ಸಲ್ಲಿ ಯಾರೂ ಹೊಡೆದಿಲ್ಲ.
ನೋಡೋಣ ಅದೇನಾಗುತ್ತೆ ಅಂತ. ಹೋಟೆಲ್ ವಾಷಿಂಗ್ಟನ್ ಸುಂದರ್ ಗೊತ್ತಿಲ್ಲ ಇನ್ನು ಏನಾಗುತ್ತೆ ಅಂತ. ಅವ್ರಿಗೆ ಆಗಿರುವಂಥ ಕಾಲು ಇಂಜುರಿ ಏನಿದೆ, ಅವರು ವರ್ಲ್ಡ್ ಕಪ್ ಅಷ್ಟರಲ್ಲಿ ರಿಕವರ್ ಆಗ್ತಾರ ಆಗದಿರೋ ಅದು ಕೂಡ ಒಂದು ಕ್ವಶನಲ್ಲಿ ಇದೆ. ರವಿ ಬಿಷ್ಣಾಯಿ ಇಲ್ಲಿ ಆಪರ್ಚುನಿಟಿ ಸಿಕ್ತು ಅಂತಾನೆ ಇನ್ ಕೇಸು ಪ್ರೂವ್ ಮಾಡಬೇಕಾಗುತ್ತೆ, ವಿಕೆಟ್ಸ್ ಮೇಲೆ ವಿಕೆಟ್ಸ್ ಎತ್ತಿತ್ತು ಅಂತಂದರೆ. ಬಟ್ ಖಂಡಿತ ಡೆನಿಗೆ ಒನ್ ಡೇ ವಾಷಿಂಗ್ಟನ್ ಸುಂದರ್ನ ಏನಾದ್ರು ಫಿಟ್ ಇದ್ದಾರೆ ಅಂತಾರೆ, ಖಂಡಿತ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ರವಿ ಬಿಷ್ಣಾಯ್ನ ಕಳಿಸ್ತಾರೆ. ಅವ್ರು ಏನು 2 ವಿಕೆಟ್ 3 ವಿಕೆಟ್ ಎತ್ತಿದ್ರು ಕೂಡ ಕಳಿಸ್ತಾರೆ. ವಾಷಿಂಗ್ಟನ್ ಸುಂದರ್ ಬೆಟರ್ ಪ್ಲೇಯರ್, ಗೊತ್ತಿರೋದೇ ಹ್ಯಾಂಡಿ ಆಗಿದ್ದಾರೆ, ಬ್ಯಾಟಿಂಗ್ ಸಗದಾಗ ಆಡ್ತಾರೆ, ಜೊತೆಗೆ ಬೌಲಿಂಗು ಕೂಡ ಮಾಡುವಂಥ ಎಲ್ಲ ಅಬಿಲಿಟಿ ಇದೆ. ಸೊ ಇಲ್ಲಿ ಮೇಯ್ನಾಗಿ ಶ್ರೇಯಸ್ ಅಯ್ಯರ್ ಪ್ರೂವ್ ಮಾಡ್ಕೊಬೇಕು ಅವರೇನೆ. ನೋಡೋಣ ಅದೇನಾಗುತ್ತೆ ಕತೆ ಅಂತ T20 ಸೀರೀಸಲ್ಲಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.